ಈ ಇತ್ತೀನ ದಿನಗಳಲ್ಲಿ ಸುಮಾರು ಒಂದು 15 ದಿವಸದಲ್ಲಿ ಪದೇ ದಿನ ಏನು ಬಿಸಿಲನ್ನು ಹೀಟ್ ವೇವ್ಸನ್ನು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದಕ್ಕಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಇವು ನಮ್ಮದು ಏನು ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಸ್ವಲ್ಪ ಹೆಚ್ಚಿನದು ಬಿಸಿಲಾಗುತ್ತೆ. ವಿಶೇಷವಾಗಿ ಈ ವರ್ಷ ಸ್ವಲ್ಪ ಜಾಸ್ತಿನೇ ಬಿಸಿಲಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರೇ ನಾನು ಮನವಿ ಮಾಡ್ಕೋತಾ ಇದ್ದೀನಿ ತಮ್ಮ ಮಾಧ್ಯಮ ಮುಖಾಂತರ, ಎಲ್ಲರೂ ಬೆಳಗ್ಗೆ 11 ಗಂಟೆ ಒಳಗಾಗಿ ಏನಾರು ಔಟ್ಡೋರ್ ಅಂದರೆ ಹೊರಗಡೆ ಮನೆ ಹೊರಗಡೆ ಅಥವಾ ಹೊಲದಲ್ಲಿ ಏನಾರು ಕೆಲಸ ಮಾಡೋದಿತ್ತು ಅಂದರೆ 11 ಗಂಟೆ ಒಳಗಡೆ ಮುಗಿಸ್ಬೇಕು. ಮತ್ತು ಸಾಯಂಕಾಲ 4 ಅಥವಾ 4:15 ಆದಮೇಲೆ ಮನೆ ಹೊರಗಡೆ ಬಂದು ಕೆಲಸ ಮಾಡಬೇಕು ಅಂತ ನಾನು ಎಲ್ಲ ವಿಶೇಷವಾಗಿ ಮನವಿ ಮಾಡ್ಕೋತೀನಿ. ಈ ವಿಪರೀತ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ 3 ಗಂಟೆ ಒಳಗೇನು ಜಾಸ್ತಿ ಬಿಸಿಲಿರುತ್ತೆ. ಆ ಬಿಸಿಲು ಟೈಮಲ್ಲಿ ಸ್ವಲ್ಪ ನೆರಳಲ್ಲಿ ಇರೋದು, ಮನೆ ಒಳಗಡೆ ಇರೋದು ಉತ್ತಮ ಅಂತ ನಾನು ಎಲ್ಲರಿಗೆ ಮನವಿ ಮಾಡ್ಕೋತೀನಿ. ವಿಶೇಷವಾಗಿ ವೃದ್ಧರು ಮತ್ತು ಮಕ್ಕಳು ಮತ್ತು ದೀರ್ಘ ಕಾಯಿಲೆಯಿಂದ ಯಾರು ನರಳ್ತಾರೆ ಅವರು ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕು. ಅವ್ರ ಕಡೆಯವರು ಅವ್ರ ಮನೆಯವರು ಕಾಳಜಿ ವಹಿಸಬೇಕು. ಅಂಥ ಪರಿತವಾಗಿ ಏನಾರ ಸಮಸ್ಯೆ ಇತ್ತಂದರೆ ನಮ್ಮ ಸಮೀಪದ ಆರೋಗ್ಯ ಕೇಂದ್ರ ಆಗಲಿ, ಆಶಾ ಕಾರ್ಯಕರ್ತರ ಮುಖಾಂತರ ನೀವು ಮಾಹಿತಿ ತೊಗೊಂಡ್ಬಿಟ್ಟು ನಾವು ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶೇಷವಾಗಿ ಪ್ರತ್ಯೇಕನ ಬೆಡ್ಡನ್ನ ವ್ಯವಸ್ಥೆ, ಹಾಸಿಗೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಮತ್ತು ಆಶಾ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ORS ಪ್ಯಾಕೆಟನ್ನು ಇಟ್ಕೊಂಡಿದ್ದೀವಿ. ORS ಕಾರ್ನರ್ ಅಂತ ಮಾಡಿದ್ದೀವಿ. ಸೊ ವಿಶೇಷವಾಗಿ ಸಾರ್ವಜನಿಕರನ್ನು ಕಾಳಜಿ ವಹಿಸಬೇಕಂದ್ರೆ ಈ ಹೀಟ್ ವೇವ್ಸಿಂದ ಪರಿಣಾಮಗಳು ಏನಾಗ್ತವೆ ಅಂದರೆ ಬೆವರು ಜಾಸ್ತಿ ಬೀಳುತ್ತೆ. ಆ ಬೆವರ ಜೊತೆ ಮೈಲಿ ಇರೋದು ಸಾಲ್ಟ್ ಏನು ಸೋಡಿಯಮ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ ಇವೆಲ್ಲ ನೀರಿನ ಅಂಶ ಜೊತೆನೇ ಅದನ್ನು ಮೈದಿಂದ ಹೋಗ್ಬಿಡುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಕ್ರ್ಯಾಂಪ್ಸ್ ಅಂದರೆ ನೋವು ಬರುತ್ತೆ. ಮೊದಲು ಎಸ್ಪೆಷಲಿ ಮೊದಲು ಕಾಲ ಏನು ಇದು ಇರ್ತವೆ ಅಲ್ಲಿ ವಿಶೇಷವಾಗಿ ಸ್ವಲ್ಪ ನೋವು ಬರುತ್ತೆ, ಎಳ್ದಂಗೆ ಆಗುತ್ತೆ, ನಸಗಳು ಎಳ್ದಂಗೆ ಆಗುತ್ತೆ. ಸೊ ಅಂಥವು ಏನಾರ ಬಂದಾಗ ತಕ್ಷಣವೇ ನೀರು ಜಾಸ್ತಿ ಕುಡಿಬೇಕು. ಯಾವುದು ಹಣ್ಣಿನ ರಸ ಆಗಲಿ ಮತ್ತು ಮಾಮೂಲಿ ನೀರಾಗಲಿ. ORS ಪ್ಯಾಕೆಟ್ ಸಿಗಲಿಲ್ಲದ್ರೂ ಕೂಡ ಒಂದು ಬೆರಳಲ್ಲಿ ಎಷ್ಟು ಉಪ್ಪು ಬರುತ್ತೆ, 1 ಸ್ಪೂನ್ ಸಕ್ಕರೆ 1 ಲೀಟ್ರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಟ್ರು ಕೂಡ ಅದನ್ನು ಸ್ವಲ್ಪ ಲಿಂಬೆಹಣ್ಣು ಚೂಸ್ಕೊಟ್ರೂ ಕೂಡ ಅದನ್ನು ತುಂಬ ಉತ್ತಮ. ಎಸ್ಪೆಷಲಿ ನೀರಿನ ಅಂಶ ಮೈದಿಂದ ಹೋದ್ಮೇಲೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಸೊ ವಿಶೇಷವಾಗಿ ಎಲ್ಲ ಜನರು ಸ್ವಲ್ಪ ಈ ಹೀಟ್ ವೇವ್ಸಿಂದ ಸ್ವಲ್ಪ ಕಾಳಜಿ ವಹಿಸಬೇಕು. ಈ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಔರಾದಲ್ಲಿ ಸ್ವಲ್ಪ ಒಂದು ಅವರೇಜ್ವಾಗಿ ಜಾಸ್ತಿ ಆಗ್ತಾಯಿದೆ. ಔರಾದ್ ತಾಲೂಕದಲ್ಲಿ ಸ್ವಲ್ಪ ವಿಶೇಷವಾಗಿ, ಮತ್ತು ಬಸವ ಕಲ್ಯಾಣ ಈ 2 ತಾಲೂಕದಲ್ಲಿ ಫಸ್ಟ್ ಔರಾದಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ವೇವ್ ಆಗ್ತಾಯಿದೆ. ಒಂದು ವಾರದಿಂದ ದಿನ ಸ್ವಲ್ಪ ಹೀಟ್ ವೇವ್ ಜಾಸ್ತಿ ಆಗಿದೆ. ಕಳೆದ 3-4 ದಿವಸದಿಂದ ಸ್ವಲ್ಪ ಜಾಸ್ತಿನೇ ಇತ್ತು. ಹೀಗಾಗಿ ಔರಾದ್ ವಿಶೇಷವಾಗಿ ಎಲ್ಲರೂ ಜನರು ಕಾಳಜಿ ವಹಿಸಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಮತ್ತು ಆಹಾರ ಪದ್ಧತಿಯಲ್ಲಿ ಮಸಾಲ ಪದಾರ್ಥವು ಸಿಹಿ ಪದಾರ್ಥನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಮಸಾಲ ಪದಾರ್ಥ ತಿಂದರೆ ಜೀರ್ಣಗಳು ಆಗಲ್ಲ. ಬಿಸಿ ಇದರಿಂದ ಕರುಳು ಎಲ್ಲ ಇದು ಆಗ್ತವೆ, ಕರುಳಿಂದು ಡೈಜೆಷನ್ ಎಲ್ಲ ಏರಾಪೇರಾಗುತ್ತೆ. ಸಿಂಪಲ್ ಆಹಾರ, ರೈಸ್ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ನಮ್ಮ ಕಡೆ ವಿಶೇಷವಾಗಿ ಸ್ವಲ್ಪ ಖಾರನ ಅವಾಯ್ಡ್ ಮಾಡಬೇಕು, ಮಸಾಲಾನ ಅವಾಯ್ಡ್ ಮಾಡಬೇಕು. ಮತ್ತು ಅಂಥ ಸಂದರ್ಭ ಬಂದಾಗ ಜರ್ನಿನೂ ಕೂಡ ಅವಾಯ್ಡ್ ಮಾಡಬೇಕಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನೀರಿನ ಅಂಶಗಳು, ಹಣ್ಣಿನ ರಸಗಳು, ನೀರಿನ ಪದಾರ್ಥ, ಜ್ಯೂಸುಗಳು ಜಾಸ್ತಿ ಕೊಡಬೇಕು. ತೆಂಗಿನ ನೀರು ಈಗ ಸಿಗ್ತಾ ಇದೆ, ಎಲ್ಲ ಕಡೆ ಎಳ್ನೀರು ಸಿಗ್ತಾ ಇದೆ. ನೀರಿನ ಅಂಶ ನಾವು ಎಷ್ಟು ತೊಗೋತೀವಿ ಅಷ್ಟು ಒಳ್ಳೆಯದು.